ಒಳಗಡೆಗೆ ನಾಗತಬ್ಬಿಲ ಕಟ್ಟದು ಬಬ್ಬಿಲ ಕುಸಲಪ್ಪನ ರೆಡ್ಡಿ ಜವಳಿ ರೀಡೆ ಬರಲು ಅಗತ್ಯ. ಅಣ್ಣ ಕಟ್ಟುತ್ತಾರ ತಗ್ಲಿ ಬಲೆ 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 ನಾವಿಡ್ದಲ್ಲಿ ಭಾಗದಾಗ್ಲಿ ಇಲ್ಲಿ ನಡೀತದೆ ಎನ್ನುವುದಕ್ಕೆ ಸಾಕ್ಷಿ. ಬಂಧುಗಳೇ, ಇವತ್ತು ನಮ್ಮ ಈ ರಾಜರ ಕಾಲದಿಂದಲೇ, ಬಂಗಾರಸರ ಕಾಲದಿಂದಲೇ ನಮ್ಮ ದೇವಸ್ಥಾನ ಇತಿಹಾಸದಲ್ಲೇ ಈ ಕಂಬಳ ನಡೆಯುತ್ತಿದೆ ಅಂತೇಳಿ ನಮಗೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡು ಬಂತು. ಉದಾಹರಣೆಗೆ ಇವತ್ತಿಲ್ಲಿ ಪೂಕರ ಉತ್ಸವ ನಡೀತದೆ. ಅದು ಕಂಬಳದ ಒಂದು ಕರೆ ಇದ್ದ ಕಾರಣ ಆ ಉತ್ಸವ ನಡೆಸಲು ಕಾರಣವಾಗಿದೆ ಅಂತೇಳಿ ನಮ್ಮ ಹಿರಿಯರು ಹೇಳುತ್ತಾರೆ. ಇಂತಹ ಕಂಬಳವು ಇನ್ನೂ ಕೂಡ ಉತ್ತಮ ಮಟ್ಟದಲ್ಲಿ ಈಗ ನಡೀತಾ ಇದ್ದೇವೆ. ಒಮ್ಮೆ ಈ ಕಂಬಳ ನಿತ್ತು ಹೋಗಿತ್ತಂತೆ. ಅದರ ನಂತರ ನಮ್ಮ ಕೀರ್ತಿಶೇಷರಾದ ದಿವಂಗತ ಜಯಂತರಾಯರ ಸಾರಥ್ಯದಲ್ಲಿ ಮತ್ತೆ ಈ ಕಂಬಳ ಸ್ಟಾರ್ಟ್ ಆಯಿತು. ನಂತರ ನಮ್ಮ ಮುತ್ತಪ್ಪರಾಯವರು ಅದನ್ನು ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದರು. ಅವರ ಕೀರ್ತಿಶೇಷರಾದ ಮುತ್ತಪ್ಪರಾಯರಿಂದ ನಂತರ ಅವರ ಮರಣ ನಂತರದಲ್ಲಿ ಸುಮಾರು ಜನ ಹೇಳಿದರು, ಮುತ್ತಪ್ಪಣ್ಣೆ ತೀರಿಯರು ನಾನ ಪುತ್ತೂರದ ಕಂಬಳ ಉಂಟುಂಡಂತೇಳಿ. ನಾನು ನನ್ನ ಕಾರಲ್ಲಿ ಹೋಗುವಾಗ ಒಬ್ಬರು ಈ ಕಂಬಳದ ಸಮಿತಿಯಲ್ಲಿ ಮೊದಲು ಇದ್ದವರು, ಹೆಸರೆಲ್ಲ ಬೇಡ, ಅರುಣ ಟಾಕೀಸಿನ ಹಿಂದೆ ಆ ಲಕ್ಷ್ಮಿ ಕೋಲ್ಡ್ ಹೌಸ್ ಉಂಟಲ್ಲ, ಅಲ್ಲಿಂದ ನಾನು ವ್ಯಂಗ್ಯವಾಗಿ ಹೇಳಿದ್ದು, ಈ ಇರ್ಣಚಂದ್ರನ ಕಂಬಳ ಇಂಚ ಅಂತೇಳಿ ಕೈ ಮಾಡಿ ಹೇಳಿದರು. ನನಗೆ ಬಹಳ ಬೇಜಾರಾಯಿತು. ನಾನು ಬಂದದರ ನಮ್ಮ ವ್ಯವಸ್ಥಾಪನಾ ಸಮಿತಿ ಸಹಸ್ರಲಿಂಗೇಶ್ವರ ಅಧ್ಯಕ್ಷರಾದ ರಾಧಾಕೃಷ್ಣನ ಹತ್ರ ಹೇಳಿದೆ, ಭರತಣ್ಣನ ಹತ್ರ ಹೇಳಿದೆ, ಕಂಬಳ ಉಂಟೇರಬಲ್ಲಿ ಹಿಂದಿನ ನಮ್ಮ ಚಂದ್ರಣ್ಣನ ಪನೋಡು ಅಂತೇಳಿ. ಮತ್ತೆ ನಾವೆಲ್ಲರೂ ಹೋಗಿ ಚಂದ್ರಣ್ಣನ ಹತ್ರ ಹೇಳಿದರು. ಆಗ ಚಂದ್ರಣ್ಣ ಹೇಳಿದ್ದಾರೆ, ಆ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಆಗಿರಬೇಕು. ನಮ್ಮ ಸೂರ್ಯ ಚಂದ್ರ ಉಂತುಪನ ಊಟ ಕಂಬಳ ಉಂತುನ ಪ್ರಶ್ನೆನೇ ಇಜ್ಜಿ ಬಟ್ರೆ ನಮ್ಮ ಮಾತೆಲ್ಲ ಕಂಬಳ ಮಣ್ಪುನೇನೆ ಇಟ್ಟು ದಾಯ್ತಾನೆ ಅವಡು ಮಹಾಲಿಂಗೇಶ್ವರ ದೇವರಿಗೆ ಒಂಜಿ ಕೈ ಮುಗಿಯುಕ್ಕ ಬುಕ್ಕ ನಮ್ಮ ಸಮಿತಿಯ ಒಂಜಿ ಪ್ರಾರ್ಥನೆಯನ್ನು ಮಾಡ್ತೋನ್ಗ ಬುಕ್ಕ ನಮ್ಮ ಆ ಕಂಬಳನ್ನು ಸುರು ಮಣ್ಪುಗ ಅಂತ ಹೇಳುವ ಮಾತನ್ನು ನಮ್ಮ ಅಧ್ಯಕ್ಷರು ಚಂದ್ರ ಶೆಟ್ಟಿಯವರು ಹೇಳಿದರು. ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಕಂಬಳವನ್ನು ಇವತ್ತಿವರೆಗೆ ವಿಜೃಂಭಣೆಯಿಂದ ಬಹಳ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಹಾಗೆ ಇವತ್ತು ನಮಗೆ ಚಂದ್ರ ಶೆಟ್ಟಿಯವರಂಥ ಅಧ್ಯಕ್ಷ ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯ. ಯಾಕಂತ ಹೇಳಿದರೆ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಕೆಲಸ ಮಾಡುವುದಂದ್ರೆ ನಮಗೆ ಇಷ್ಟ. ಯಾವುದೇ ಒಂದು ಅವರು ಕೆಲಸ ಕಾರ್ಯ ಮಾಡಲಿ ಅದು ಹೊಸತನ ಇರ್ತದೆ. ನೋಡಿ, ಚಾನ್ಸ್ ಮುಗಿದವಳು ಚಾನ್ಸ್ ಮುಗಿದವಳು ಜೋಡುಕೆರೆ ಕಂಬಳ 32 ವರ್ಷದಲ್ಲಿ ನಾವು ಇದನ್ನ ಆಚರಣೆ ಮಾಡ್ತಾ ಇದ್ದೇವೆ. ಅದು ಅವು ಕರೆಕ್ಟೇ ಬರ್ತದೆ. ಬುಕ್ ಹಾಕಲು ಸ್ಪರ್ಧೆದ ಸಮಯ ಹಾಕಲು ಗಾದಿ ಬರ್ತೀರಿ. ನಮಕ್ ಒವೇ ಕಂಬಳಗ ಆಶೀರ್ವಾದವನ್ನ ಅಡಚಣೆ ಒಂದು ಲೆಕ್ಕ ಭಗವನಿಗೆ ನಾವು ಮೆಚ್ಚುಗೆಯನ್ನ ತರ್ತೇವೆ. ಆ ಭಗವಂತನು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಮ್ಮೊಡನೆ ಇರತಕ್ಕಂಥ ಎಲ್ಲರನ್ನು ಆತನ ಆಶೀರ್ವಾದ ಮಾಡ್ತಾನೆ. ಮತ್ತು ಎಲ್ಲರೂ ಕೂಡ ಇದೊಂದು ಕಲೆ ಎಂಬುದಂತ ತಿಳ್ಕೊಂಡು ಜಾತಿ ಧರ್ಮ ಭೇದ ಭಾಷೆ ಯಾವುದೂ ಇಲ್ಲದೆ ಇದನ್ನು ನಾವು ತೊಡಗಿಸಿಕೊಂಡು ಈ ಕಲೆಯನ್ನ ಉಜ್ವಲಗೊಳಿಸಬೇಕಾಗಿದೆ. ಇದು ರಾಷ್ಟ್ರ ಮಟ್ಟಕ್ಕೆ ಈಗಾಗಲೇ ಹೋಗಿದೆ. ಇದು ನಾವು ಅನೇಕ ಸಲ ಹೇಳ್ತೇವೆ, ಮಕ್ಕಳ ಪಠ್ಯದಲ್ಲಿ ಕೂಡ ಈ ಒಂದು ಕಲೆಯ ವಿಷಯದಲ್ಲಿ ಅದು ಬರಬೇಕು. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಹಿಂದೆ ಬರತಕ್ಕಂಥ ಮುಂದಿನ ಜನಾಂಗ ಈ ಕಲೆಯ ಬಗ್ಗೆ ತಿಳ್ಕೊಂಡು ಇದಕ್ಕೆ ಪ್ರೋತ್ಸಾಹ ಕೊಡತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಎಂಬುದಾಗಿ ಹೇಳ್ತಾ, ನನ್ನನ್ನು ಯಾವಾಗ